ಹೇಳ್ಬೇಕು, ಇವರು ಪ್ರತಿಭಟಿಸ್ಬೇಕು, ಅನ್ಯಾಯ ತಪ್ಪು ಹೇಳ್ಬೇಕು ಇವ್ರು ಶಿಕ್ಷಕರ ಅಂತವ್ರು ಹೇಳಿದಾಗ ಗೊತ್ತು ತಾಯಿ ನೋಡ್ರಿ ಹಾಲು ಕುಡ್ಸಲ್ರಿ. ನಿಮ್ಮ ಮಾತು ಕರೆಯದ್ರಿ. ಆ ರೀತಿಯಾದ ಒಂದು ಈಗ ನಮ್ಮ ವಾಹಿನಿ ಮುಖಾಂತರ ಆದ್ರೂ ಹೋಗ್ತದೆ ಸರ್. ವಾಹಿನಿ ಮಾಡ್ತದ್ರಿ, ಆ ಪ್ರಶ್ನೆ ಬೇರೆ. ಸ್ವತಃ ಅವರು ಅಲ್ಲೆಲ್ಲ ಮಾಡ್ಬೇಕು ಇದನ್ನ, ಅವ್ರು ಕೇಳ್ಬೇಕು. ಬರೀ ಒಂದಲ್ಲ, ಇದು ಯಾವ ಸರ್ಕಾರ ಬರಲಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಮತ್ತೊಂದು ಸರ್ಕಾರ ಇರಲಿ, ಕೇವಲ ಶಿಕ್ಷಣಕ್ಕೆ 2% ಮಾಡಿದ್ರೆ ಅಪಮಾನ ಅಲ್ಲ ಅಂದ್ರೆ ಇದು ನಮ್ಮ ವಿದ್ಯುತ್. ಇವತ್ತ ಚೈನಾ 20% ಖರ್ಚು ಮಾಡಿ ಇಡೀ ದೇಶದಲ್ಲಿ ಉದ್ಯೋಗ ಹುಡುಕಲಾಗ್ತಾರೆ. ಅವರಲ್ಲಿ ಬಂದು ಕೆಲಸ ಮಾಡ ಬರೀತಾರೆ, ಎಲ್ಲರಿಗೂ ಉದ್ಯೋಗ ಆಗೈತಿ. ಅಲ್ರಿ ಶಿಕ್ಷಣ ಇದ್ದಾಗ ನೀವು ಟೆಕ್ನಿಕಲ್ ಅಸ್ಟ್ರಾಮ್ ಹಾಕಿರಿ, ಮತ್ತೊಂದು ಹಾಕಿರಿ, ಫ್ರೀ ಎಜುಕೇಶನ್ ಅಲ್ಲಿ ಅಪ್ ಟು ಹೈಯರ್ ಎಜುಕೇಶನ್ ಇದು ಹೇಳ್ಬೇಕಲ್ಲ ಸರ್ಕಾರಕ್ಕೆ ಮಾಡ್ರಿ ಅಂತೇಳಿ. ನಾವು ಧ್ವನಿ ಎತ್ತಬೇಕ್ರಿ. ನಿಮ್ಮ ಮಾತು ಕರೆಯದ್ರಿ, ಧ್ವನಿ ಎತ್ತಿದ್ರೆ ನಮ್ಮ ಕೂಗ ಅಂದ್ರೆ ಹೇಳಿ ಆಚೆ ಮಾತಾಡ್ರು ಮತ್ತೆ ಎಲ್ಲರೂ ಭಾಳ ಚೆನ್ನಾಗಿ ಮಾತಾಡಿದ್ರು. ಆ ಪ್ರಶ್ನೆ ಮೇಲೆ ಅದು ಅನ್ಯಾಯ ಆಗೈತೆ ಮಕ್ಕಳಿಗೆ, ಶಿಕ್ಷಣದಾಗ ಅನ್ಯಾಯ ಆಗೈತಿಲ್ಲ ಅದು ಹೇಳ್ಬೇಕು. ಅವ್ರು ಯಾರು ನಾವು ಹೇಳ್ಬೇಕು, ಯಾರು ನ್ಯಾಯ ಯಾರು ಶಿಕ್ಷಕರು ನ್ಯಾಯ ಬೇಕಾಗ್ಯಾರು. ಇವತ್ತು 70,000 ಪೋಸ್ಟ್ ಕರಿಬಿದ್ದವು ಶಿಕ್ಷಕ ಕರ್ನಾಟಕದಾಗ. ಆದ್ರೆ ಈಗ 36,000 ತೋತಲು ಅಂತ ಹೇಳಿದಾರೆ ಮನೆ ಮೊದಲು ಬಂಗಾರ. ಎಷ್ಟು ತೋತಾರ ಗೊತ್ತಿಲ್ಲ, ಅಷ್ಟೊಂದು ಅವ್ರ ಟೈಮಿಂಗ್ ಮುಗಿದು ಹೋಗ್ತದೆ. ಈಗ ಜಗಳ ಆಯ್ತಾರೆ, ನಾ 2 ವರ್ಷ 2 ವರ್ಷ. ಇಂಥ ಸಂದರ್ಭದಲ್ಲಿ ನೀವೆಲ್ಲ ಪ್ರತಿನಿಧಿಸ್ಬೇಕ್ರಿ, ಹೇಳ್ಬೇಕ್ರಿ ಸಮಾಜಕ್ಕೆ. ಇದು ಜೋತಾವನ್ ಹಬ್ಬದ ಕೆಲಸ ಅಲ್ಲ, ಮತ್ತೊಂದು ಎಲ್ಲ ಸಾರ್ವತ್ರಿಕವಾಗಿ ಎಲ್ಲರೂ ಸರಿ ಮಾಡ್ಬೇಕಂತಂದ್ರೆ ಒಂದು ಯಶಸ್ಸಾಗ್ತದೆ ರೀ. ಆದ್ಮೇಲೆ ಇಲ್ಲಿವರೆಗೆ ನಿಮ್ಮ ಗುರುಮಾರ್ಗದ ಬಗ್ಗೆ ಕೇಳಿದ್ರಿ, ಅಲ್ಲೇನು ನಡೀತಿ ಕೇಳಿದ್ರಿ, ಜೊತೆಗೆ ನಮ್ಮ ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ರಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇನೂ ಇರ್ಬೋದು. ಆದರೆ ಎಲ್ಲರದ್ದು ಕೆಲಸ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಛೀಮಾರಿ ಹಾಕಿ ಮಿನಿಮಮ್ 20% ಖರ್ಚು ಮಾಡ್ರಿ ಅಂತ ಮೋದಿಜಿಯವ್ರಿಗೂ ಹೇಳ್ರಿ, ಅದೇ ಕಾಲ ನಮ್ಮ ಸಿದ್ದರಾಮಯ್ಯವ್ರಿಗೂ ಹೇಳ್ರಿ, ಎಲ್ಲ ರಾಜ್ಯಗಳ ಮಿನಿಸ್ಟ್ರಿಗೆ ಹೇಳ್ರಿ ಅಂತ ಹೇಳ್ತಾ, ಚೀಫ್ ಮಿನಿಸ್ಟರ್ ಹೇಳ್ರಿ ಅಂತ ಇದು ಮಾಡಬೇಕಾಗಿ ಜನರಿಂದ ಪ್ರತಿಭಟನೆ ಬರಬೇಕಾಗಿದೆ. ಜನ ಇದಕ್ಕೆ ಎದ್ದು ನಿಲ್ಬೇಕು ಅಂದಾಗ ಗುರುಮಾರ್ಗ ಅಂತ ಒಂದು ಇದು ಗುರುಮಾರ್ಗನ ಮಾಡಬೇಕು ಇವತ್ತು ಕೆಲಸ. ಕೇವಲ ಒಂದಿಷ್ಟು ಜನರ ಒಂದು ವಿಷಯ ಕೊಟ್ಟು ಕೂಡುದಲ್ಲ. ಇವತ್ತು ನಮ್ಮ ಶಿಕ್ಷಣ ಹೇಳ್ಬೇಕಾಗಿತ್ತು ಅಂದ್ರೆ ನಮಗೆ ಮಿನಿಮಮ್ ಒಂದು 20%. ನೋಡ್ರಿ ಚೈನಾ ಬಗ್ಗೆ ನಾವು ಟೀಕೆ ಮಾಡ್ತೀವಿ ಇವತ್ತಿಗೂ, ಅದು ಚೈನಾ ಇವತ್ತು ತನ್ನ ಕಾಲ ತಾನು ನಿಂತ್ಕೊಂಡು ವರ್ಷಕ್ಕೆ $20 ಟ್ರಿಲಿಯನ್ ದಾಟಿ ಹೋಗಿದೆ. ಅಮೆರಿಕ ಅಂದ್ರೆ 2ನೇ ನಂಬರ್ದಾಗ. ಕಾರಣ ಅಂದ್ರೆ ಶಿಕ್ಷಣ ಫ್ರೀ ಕೊಟ್ಟಿದ್ದು. ಇದು ನೆನಪಿರಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. X16 ನ್ಯೂಸ್ ಅಂತ ವಂದನೆಗಳು.